ಗಾಯ್ಸ್, ಇವತ್ತು ಈಸಿಯಾಗಿ ನಾನು ರವೆ ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈಗ ನಾನು 3 ಕಪ್ ರವೆ ಹಾಕೋತಾ ಇದ್ದೀನಿ. ಈಗ ನಾನು ಇನ್ನು 2 ಕಪ್ ಅವಲಕ್ಕಿ ಹಾಕೋತಾ ಇದ್ದೀನಿ. ಅವಲಕ್ಕಿನ ಈಗ ನಾವು ಬೇರೆ ಪಾತ್ರೆಗೆ ಹಾಕೊಂಡು ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ತೊಳ್ಕೊಬೇಕು. ಜಾಸ್ತಿ ಹೊತ್ತು ತೊಳೆಯೋಕೆ ಹೋಗಬೇಡಿ. ಈಗ ನಾನು ರವೆ ಹಾಕ್ಕೊಂಡಿರೋ ಬೌಲ್ಗೆ ಹಾಕ್ಕೊಂಡು ಈಗ ಅವಲಕ್ಕಿನ ರವೆನ ಅವಲಕ್ಕಿ ಮಾಡ್ಕೊತಾ ಇದ್ದೀನಿ. ಈಗ ನಾನು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 20 ನಿಮಿಷ ಚೆನ್ನಾಗಿ ಇದು ಎಲ್ಲ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಆಗ್ತಾ ಇರಲಿ ಚೆನ್ನಾಗಿ. ಹಾಗೆಯೇ ಈಗ ನಾನು ಚಟ್ನಿ ರೆಡಿ ಮಾಡ್ಕೊಳ್ಳೋಕೆ ಹೋಗಿದ್ದೀನಿ. ನೋಡಿ, ಕಾಯಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಹಸಿಮೆಣಸಿನ್ಕಾಯಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ. ಈಗ ಇಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಚಟ್ನಿ ರೆಡಿಯಾಗಿದೆ. ಓಕೆ, ಈಗ ಚೆನ್ನಾಗಿ ಮಿಕ್ಸಪ್ ಆಗಿದೆ. ನೋಡಿ, ಈಗ ಮೊಸರನ್ನು ಹಾಕ್ಕೊಂಡಿದ್ದೀವಲ್ಲ, ಇಷ್ಟು ಜಾಸ್ತಿ ನೀರು ಹಾಕ್ಕೊಂಡಿರೋದನ್ನ ಸ್ವಲ್ಪ ಈಗ ನಾನು ಆ ನೀರನ್ನೆಲ್ಲ ತೆಗೆದುಬಿಡ್ತಾ ಇದ್ದೀನಿ. ಓಕೆ, ಈಗ ನಾನು ಇನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು. ನೋಡಿ, ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಈಗ ಸಂಪಳ ಆಡಿಸಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಈಗ ಒಂದು ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬಂದಿದೆ ಸಂಪಳ ಅಂತೂ. ಈಗ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಸೋಡಾನೂ ಹಾಕಬಹುದು. ಸೋಡಾನೂ ಹಾಕ್ತಿದ್ದೀನಿ ನಾನು. ಓಕೆ, ಈಗ ಸಾಲ್ಟೆಲ್ಲ ಹಿಡಿಲಿ ಅಂತ 10 ಮಿನಿಟ್ಸು ಈಗ ನಾನು ಬಿಟ್ಟಿದ್ದೀನಿ. ಓಕೆ, ಈಗ ನೋಡಿ ಸಂಪಳ ರೆಡಿಯಾಗಿದೆ. ಈಗ ದೋಸೆ ಹಂಚನ್ನು ಕಾಯಕ್ಕಿಟ್ಟಿದ್ದೀನಿ. ನೋಡಿ, ಸಂಪಳ ರೆಡಿಯಾಗಿದೆ. ಈಗ ದೋಸೆ ಹಾಕ್ತೀನಿ. ರವೆ ದೋಸೆ ಯಾವ ರೀತಿ ಬರುತ್ತೆ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಇದೆ ದೋಸೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ದೋಸೆ ರೆಡಿ ಆಯಿತು. ನೋಡಿ, ಈ ರೀತಿ ಬರುತ್ತೆ. ಚಟ್ನಿಗೂ ರವೆ ದೋಸೆಗೂ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಓಕೆ, ವಿಡಿಯೋ ಎಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಓಕೆ, ಬಾಯ್.